ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 23ನೇ ಪ್ರಶ್ನೆ, ಸಮುದಾಯ ಎಂಬಂತಹ ಚಾಪ್ಟರ್ ಇಂದ ಭಾರತದಲ್ಲಿ ಕಂಡುಬರುವ ಬುಡಕಟ್ಟು ಜನರ ಪ್ರವರ್ಗಗಳನ್ನು ಹೆಸರಿಸಿ. ಭಾರತವು ಆಫ್ರಿಕಾದ ನಂತರ ಅತಿ ಹೆಚ್ಚು ಬುಡಕಟ್ಟು ಜನರನ್ನ ಹೊಂದಿರುವಂತಹ ದೇಶ. ಈಶಾನ್ಯ ವಲಯದ ಆದಿವಾಸಿಗಳು, ಕೇಂದ್ರ ವಲಯದ ಆದಿವಾಸಿಗಳು ಮತ್ತು ದಕ್ಷಿಣದ ಆದಿವಾಸಿಗಳು, ಈ 3 ಪ್ರವರ್ಗಗಳನ್ನ ನೀವು ಭಾರತದಲ್ಲಿ ನೋಡಬಹುದು ಅಲ್ವಾ. ಈಶಾನ್ಯ ವಲಯ ಅಂತಂದ್ರೆ ಮಂಗೋಲರ ಜನಾಂಗಕ್ಕೆ ಸೇರಿದಂತವರು ಇವರು. ಓಕೆನಾ. ಈಶಾನ್ಯ ರಾಜ್ಯಗಳಾದಂತಹ ಅಂಡಮಾನ್ ನಿಕೋಬಾರ್, ನಾಗಾಲ್ಯಾಂಡ್, ಮೇಘಾಲಯ, ಅರುಣಾಚಲ್ ಪ್ರದೇಶ, ತ್ರಿಪುರ, ಅಸ್ಸಾಂ ಮತ್ತಿತರ ಪ್ರದೇಶಗಳಲ್ಲಿ ಕಂಡು ಬರುವಂತವ್ರು. ಕೇಂದ್ರ ವಲಯದ ಆದಿವಾಸಿಗಳು ಕೃಷ್ಣಾ ಮತ್ತು ಗಂಗಾ ನದಿಯ ದಕ್ಷಿಣಗಳಲ್ಲಿ ಕಂಡು ಬರುವಂತವ್ರು. ಓಕೆನಾ. ಈ ಪ್ರದೇಶಗಳಲ್ಲಿ ಸಂತಾಲರು, ಮುಂಡಾಗಳು, ಬಿಲ್ಲರು, ಓರಾನರ್ಗಳು, ಬೈಗಾಗಳು ಮುಂತಾದ ಆದಿವಾಸಿಗಳು ವಾಸ ಮಾಡುವಂಥದ್ದು. ಗುಜರಾತ್ ಮತ್ತಿತರ ರಾಜ್ಯಗಳಲ್ಲಿ ಈ ಒಂದು ಸಮುದಾಯ ಕಂಡು ಬರುವಂಥದ್ದು. ಓಕೆ. ದಕ್ಷಿಣದ ಆದಿವಾಸಿಗಳು ಕೃಷ್ಣಾ ನದಿಯಿಂದ ದಕ್ಷಿಣಕ್ಕೆ, ಕನ್ಯಾಕುಮಾರಿಯಿಂದ ಉತ್ತರಕ್ಕೆ ಇರುವ ಪ್ರದೇಶವನ್ನ ದಕ್ಷಿಣ ವಲಯ ಒಳಗೊಂಡಂತೆ. ಈ ದಕ್ಷಿಣ ವಲಯದಲ್ಲಿ ಕಂಡುಬರುವಂತಹ ಆದಿವಾಸಿಗಳೇ ದಕ್ಷಿಣದ ಆದಿವಾಸಿಗಳು. ಓಕೆನಾ. ಇವರು ಕರ್ನಾಟಕ, ಕೇರಳ, ತಮಿಳುನಾಡು, ಕೆಲವು ಭಾಗಗಳಲ್ಲಿ ಕಂಡು ಬರ್ತಾರೆ. ಉದಾಹರಣೆಗೆ ಸೋಲಿಗರು, ಸಿದ್ಧಿಗಳು. ಕರ್ನಾಟಕದಲ್ಲಿ ಕಂಡು ಬರುವಂತಹ ಸಿದ್ಧಿ ಜನಾಂಗದವರು, ಜೇನು ಕುರುಬರು, ಸೋಲಿಗರು, ಇವರೆಲ್ಲ ದಕ್ಷಿಣದ ಆದಿವಾಸಿ ಜನಾಂಗದವರು. ಇದಲ್ಲದೆ ಅಂಡಮಾನ್ ಮತ್ತು ನಿಕೋಬಾರ್ ಪ್ರದೇಶಗಳಲ್ಲಿ ಕೂಡ ವಾಸಿಸುವ ಅನೇಕ ಬುಡಕಟ್ಟು ಗುಂಪನ್ನ 4ನೇ ವಲಯವಾಗಿ ನೀವು ವರ್ಗೀಕರಿಸಬಹುದು. ಅಂಡಮಾನ್, ನಿಕೋಬಾರ್ ದ್ವೀಪಗಳಲ್ಲಿ ವಾಸಿಸುವಂತಹ ಆದಿವಾಸಿಗಳು. ಓಕೆನಾ. ಈ ಒಂದು ಗುಂಪನ್ನ 4ನೇ ಗುಂಪಿಗೆ ನೀವು ಸೇರಿಸ್ಕೋಬಹುದು ಮಕ್ಕಳೇ. ಓಕೆ. ಜಾರ್ವಾಗಳು, ಓಂಗೆಗಳು, ಸೆಂತಿನೇಲಿಗಳು ಮುಂತಾದವರು, ಅಂಡಮಾನ್ ನಿಕೋಬಾರಿಗಳು, ಇವೆಲ್ಲ ಈ ಆದಿವಾಸಿ ಜನಾಂಗಕ್ಕೆ ಸೇರುವಂತವ್ರು. ಓಕೆನಾ. ಈ ಪ್ರವರ್ಗಗಳು ಭಾರತದಲ್ಲಿ ಕಂಡು ಬರುವಂತಹ ಬುಡಕಟ್ಟು ಜನರ ಪ್ರವರ್ಗಗಳು. ಥ್ಯಾಂಕ್ ಯು.